ಹೇಳಣ್ಣ. ಅಣ್ಣ ಇಲ್ಲಿದ್ಯೋ, ನಮ್ಮ ಏರಿಯಾದ ಕರೆಂಟೇ ಇಲ್ಲ. ಕರೆಂಟ್ ಇಲ್ದಕ್ಕ ನಮ್ ಕೆಲ್ಸಗಳೆಲ್ಲ ನಿಂತೋಗಣ. ಅದೇನೈತ್ ಬೇಗ ಬಂದ್ ಸರಿ ಮಾಡೋಗ. ಬಂದೆ ಅಣ್ಣ ಬಂದೆ. ಅಣ್ಣ ಏನಣ್ಣ ಊಟ ಮಾಡ್ದಂಗ ಅರ್ಧಕ್ಕೆ ಬಿಟ್ಟು ಹೋಗ್ಬಿಟ್ರಿ. ಆಮೇಲೆ ಬಂದು ಊಟ ಮಾಡ್ತಾಣ, ಸ್ವಲ್ಪ ಕೆಲಸ ಐತೆ. ಹೇಳಣ್ಣ. ಎಲ್ಲಿದ್ಯಪ್ಪ ಲೈನ್ ಮ್ಯಾನ? ಊರಾಗದ್ಯಾ? ಊರ್ ಬಿಟ್ಟು ಹೋಗಿಯ ನೀನ? ಎಲ್ಲಿಲ್ಲಣ್ಣ, ಇಲ್ಲೇ ಊರಾಗದೀನಿ. ಇಲ್ಲೆಲ್ಲೇ ಲೈನ್ ಹರ್ದು ಬಿದ್ದೈತಂತೆ. 2 ದಿನದಿಂದ ನಮ್ ಪೈರ್ ಒಣಗಾಕತ್ತಾವ ನೀರ್ ಕಟ್ಲಾರ್ದಕ್ಕ. ನೀ ಬಂದ್ ಸರಿ ಮಾಡ್ತೀಯ, ನಾ ಬಂದ್ ಕಾಣ್ಲ ಆಫೀಸಿಗೆ. ಬರ್ತಣ್ಣ ಬಂದ್ ಸರಿ ಮಾಡ್ಕೊಡ್ತೀನಿ. ಹೇಳಣ್ಣ. ಏನಂತ ಹೇಳಕಪ್ಪ ನಿನಗ? ನೀನೇನ್ ಗೌರ್ಮೆಂಟ್ ಸಂಬಳ ತಗೊಂಡು ಆರಾಮ್ ಮದಿ ಮನ್ಯಾಗ. ಏನಾಯ್ತಣ್ಣ? ಇಲ್ಲಿ ಆಸ್ಪತ್ರೆಗೆ ಕರೆಂಟ್ ಇಲ್ಲ ಅಂದ್ರೆ ಡಾಕ್ಟರ್ ಆಪರೇಷನ್ ಮಾಡೋದಿಲ್ಲ ಅಂತಾರ. ನನ್ ಮಗಳು ಸಾವು ಬದುಕಿನ ಬಗ್ಗೆ ಓಡಾಡಕತ್ತಾಳ. ಏನ್ ಸಂಬಳ ತಗೊಂಡ್ ಕೆಲಸ ಮಾಡಕತ್ತೀರ, ಏನ್ ದನ ಕಾಯಕತ್ತೀರ? ಬಂದಣ್ಣ ಆಯ್ತು ನೋಡಣ್ಣ ಕೆಲಸ. ಸರಿ ನಡೆ. ಒಂದು ಫಾಲ್ಟ್ ಕಂಡಿಡಕ 5 ತಾಸು ಮಾಡ್ತೀಯಲ್ಲೋ ನೀನು. ಅಪ್ಪಿ ನಿನ್ನ ಹತ್ರ ಕಾಯಿನ ಆಯ್ತಾ? ಐತಿ ಕೊಡಪ್ಪ ಇಲ್ಲ, ಸ್ವಲ್ಪ ಕಣ್ಣು ಮುಚ್ಕೊಳಪ್ಪೆ. ಮುಚ್ಕೊಂಡು ನೋಡಪ್ಪ ಅಣ್ಣ. ಸಾಕು, ಕಣ್ಣು ಬಿಡಪ್ಪೆ. ಬಿಟ್ಟೆ ನೀನ್ ನನಗೆ ಕೊಟ್ಟಿರೋ ಕಾಯಿನ ನಾನ್ ನಿನ್ ಸುತ್ತಮುತ್ತ ಹೋಗ್ತೀನಿ. ನೀನ್ 5 ನಿಮಿಷ ಆ ಕಾಯಿ ನನಗೆ ಹುಡ್ಕೊಡು. ಏನ ಎಲ್ಲೈತೆ ನಾವು ಸಿಗೋಲ್ದ. ನಿನ್ ಕಾಲ ಬಿದ್ದಿರ 5 ರೂಪಾಯಿ ಕಾಯಿನ ನಿನ್ 5 ನಿಮಿಷ ಹುಡುಕಾಗಿಲ್ಲ. ಇನ್ನು ಕಣ್ಣಿಗೆ ಕಾಣ್ಲಾರ್ದ ಫಾಲ್ಟ್ ನಾವು 90 ಹುಡುಕ್ಬೇಕಲ್ಲ, ಬಹಳ ಟೈಮ್ ಹಿಡಿತೈತಿ. ಅವಾಗ್ಲ ಏನ್ ಹೇಳಿದಲ್ಲಣ್ಣ, ಕೆಲ್ಸ ಮಾಡಬಿಟ್ಟು ದನ ಕಾಯಕ್ ಹೋಗಿರಂತನ. ಅಲ್ಲಿ ನನ್ ಮನ್ಯಾಗ ನನ್ ಮಗಳದು ಶ್ರಮ ಇದ್ರು ಕೂಡ ಅದನ್ ಬಿಟ್ಟು ನಿನ್ ಮಗಳ ಜೀವ ಉಳ್ಸಕ್ ನಾನ್ ಬಂದೇನೆ. ಅದನ್ನ ತಲೆಗಿಟ್ಟ ಮಾತಾಡ. ನೀವು ನಮಗೆ ದುಡ್ಡು ಗಿಡ್ಡು ಏನು ಕೊಡೋದ್ ಬೇಕಾಗಿಲ್ಲ. ನಾವ್ ಮಾಡೋ ಕೆಲ್ಸಕ್ಕೆ ನೀವು ಮೊದ್ಲು ಮರ್ಯಾದೆ ಕೊಡ್ರಿ, ಅಷ್ಟೇ ಸಾಕು.